ಹಾಯ್ ಹಲೋ ಫ್ರೆಂಡ್ಸ್, ಇಷ್ಟವಿಲ್ಲದ ಮದುವೆ ಭಾಗ 127. ಈಗ ಹೇಳು, ನನ್ನ ಮೇಲೆ ಇಷ್ಟೊಂದು ಕೋಪ ನಾನು ಕುಡ್ಕೊಂಡು ಲೇಟಾಗಿ ರೂಮಿಗೆ ಬಂದಿದ್ದಕ್ಕ ಅಥವಾ ಬೆಳಿಗ್ಗೆ ತಲೆ ತಿರುಗಿ ಬಿದ್ದಿದ್ದಕ್ಕ ಎಂದ ಗಂಡನತ್ತ ಉರಿನೋಟ ಬೀರಿದ ಅಂಜಲಿ. ಯಾವುದಕ್ಕೂ ಅಲ್ಲ, ಈಗ ಊಟ ಆಯ್ತಲ್ವಾ, ಸ್ವಲ್ಪ ರೆಸ್ಟ್ ಮಾಡು, ಆಮೇಲೆ ಮತ್ತೊಮ್ಮೆ ನನ್ನ ಜೊತೆ ಊಟ ಮಾಡಬೇಕು ಎಂದವಳನ್ನೇ ಜೀವ ರೆಪ್ಪೆ ಮಿಟುಕಿಸದೆ ನೋಡುತ್ತಾ, ನಿನ್ನ ಜೊತೆ ಯಾವ ಊಟ ಮಾಡಬೇಕು ವೈಫಿ ಎಂದ ಗಂಡನ ಜೇನುಭರಿತ ಧ್ವನಿ. ಆ ಕಣ್ಣೋಟಕ್ಕೆ ಸೋತವಳು, ಏನೇನೋ ಮಂಗನಾಟ ಮಾಡಿ ನನ್ನ ಕೋಪ ಕಡಿಮೆ ಮಾಡೋಕೆ ನೋಡಬೇಡ. ನಿನ್ನೆ ರೂಮಲ್ಲಿ ನಿನ್ನನ್ನು ಅದೆಷ್ಟು ಮಿಸ್ ಮಾಡಿದೆ ಗೊತ್ತಾ, ಆದರೆ ನೀನು ಸರಿಯಾಗಿ ಕುಡಿದು ಬಂದು ಮಲಗಿಬಿಟ್ಟೆ ಎಂದು ಕೋಪದಲ್ಲಿ ನಿಜವನ್ನೇ ಹೇಳಿದಾಗ ಪಟ್ಟನೆ ತನ್ನವಳ ನಡು ಬಳಸಿ ಅವಳನ್ನು ತನ್ನತ್ತ ಎಳೆದುಕೊಂಡು ಅವಳ ತುಟಿಗಳಿಗೆ ತನ್ನ ತುಟಿ ಒತ್ತಿದನು. ಅವಳ ಕೋಪ ಕಡಿಮೆ ಮಾಡುವುದರ ಜೊತೆ ನಿನ್ನೆ ಅವಳನ್ನು ತಾನು ಕಾಯಿಸಿದ್ದಕ್ಕಾಗಿ ಹೀಗೊಂದು ಕ್ಷಮೆ ಕೇಳಬೇಕೆಂದು ಮೊದಲೇ ನಿರ್ಧರಿಸಿದ್ದಾನೇನೋ ಕಳ್ಳ. ಅವನ ಹಠಾತ್ ಕ್ರಿಯೆಗೆ ಗಾಬರಿಯಾದರೂ ಪ್ರೀತಿಯಿಂದ ಸೋಕಿದ ಅವನದರಗಳನ್ನು ಬಳಸಿ ಅವನಿಗೆ ಸಹಕರಿಸುತ್ತಾ ನಿಮಿಷಗಳ ಕಾಲ ಇಬ್ಬರ ಮುತ್ತಿನ ಸಮರ ಮುಂದುವರಿಯುತ್ತಿದ್ದರೆ, ವೈಫಿ ಐ ನೀಡ್ ಯು ಎಂದ ಅವನ ಧ್ವನಿಯಲ್ಲಿದ್ದ ಅಮಲಿನ ಕೋರಿಕೆಗೆ ಪಟ್ಟನೆ ಕಣ್ತೆರೆದು ಅವನ ಮಡಿಲಲ್ಲಿ ಕೂತವಳು ಅವನ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಅವನ ಕಣ್ಣೋಟಕ್ಕೆ ಸೋತು ಆ ಕಂಗಳನ್ನು ತನ್ನ ಕೈಯಲ್ಲಿ ಮುಚ್ಚಿ, ಪ್ಲೀಸ್ ಹಾಗೆಲ್ಲ ನನ್ನ ನೋಡಬೇಡ, ಈಗ ನಿನಗೆ ರೆಸ್ಟ್ ಬೇಕು, ಸ್ವಲ್ಪ ಮಲಗು, ಆಮೇಲೆ ಎದ್ದಾಗ ನಿನ್ನ ತಲೆನೋವು ಪೂರ್ತಿಯಾಗಿ ಕಡಿಮೆಯಾಗಿದ್ದರೆ ಅಂತ ಮುಂದಿನ ಮಾತು ಅವನ ಕಿವಿಯ ಬಳಿ ಪಿಸುಗುಟ್ಟಿದ್ದಾಗ ಅವಳೆದೆಯಲ್ಲಿ ಮುಖ ಹುದುಗಿಸಿದವನು ಸ್ವಲ್ಪ ಹೊತ್ತು ಹಾಗೆಯೇ ಇದ್ದವನನ್ನು ಮಲಗಲು ಹೇಳಿ ಕೋಣೆಯಿಂದ ಹೊರಬಂದವಳಿಗೆ ತನ್ನನ್ನು ಸಂಭಾಳಿಸಿಕೊಳ್ಳಲು ನಿಮಿಷವೇ ತಗುಲಿತು. ಕೆಳ ಹೋದವಳಲ್ಲಿ ಲಕ್ಷ್ಮಿ ಆಗಿನಿಂದ ಜೀವನಿಗೆ ಕರೆ ಬರುತ್ತಿರುವ ಬಗ್ಗೆ ಹೇಳಿದಾಗ ಮಿಸ್ಕಾಲ್ ನೋಟಿಫಿಕೇಷನ್ನಲ್ಲಿ ಹಾರು, ಡ್ಯಾಡ್, ದಿತ್ಯ ಮೂವರ ಹೆಸರಿರುವುದನ್ನು ನೋಡಿ ತನ್ನ ಮೊಬೈಲಲ್ಲಿ ಮೊದಲು ಮಾವನಿಗೆ ಕರೆ ಮಾಡಿದಳು. ಮಗನ ಬಗ್ಗೆ ವಿಚಾರಿಸಿದವರು ಗಿರಿಧಾಮ ಎಂದಿನಂತೆ ಕರ್ತವ್ಯದಲ್ಲಿ ನಿರತರಾಗಿರುವುದರ ಬಗ್ಗೆ ಹೇಳಿ, ಹಾರು ಮತ್ತೆ ದಿತ್ಯ ವಿಷಯ ಬಂದಾಗ ನಾವು ಅಂದುಕೊಂಡಂತೆ ಜೈ ಮಗನ ಪ್ರೀತಿಯನ್ನು ಒಪ್ಪಲಿಲ್ಲ, ಅವನನ್ನು ಮನೆಯಿಂದ ಹೊರ ಹಾಕಿದ್ದಾನೆ. ದಿತ್ಯಾಳಿಗೆ ಗಂಡ ಹೆಂಡತಿ ಏನೋ ಹೇಳಿದ್ದಾರೆ, ಸೊ ಹಾರು ತುಸು ಅಪ್ಸೆಟ್ ಆಗಿದ್ದಾನೆ, ಬಟ್ ನೋ ಪ್ರಾಬ್ಲಮ್, ಸ್ವಲ್ಪ ದಿನ ಎಲ್ಲ ಸರಿಯಾಗುತ್ತದೆ ಎಂದವರ ಮಾತಿಗೆ ಕಿವಿಯಾಗಿ ಅರುಣ್ ಸ್ಥಿತಿ ನೆನಪಿಸಿಕೊಂಡ ಅಂಜಲಿಗೆ ಬೇಸರವಾಗಿತ್ತು. ಕಿಚನ್ ಡಿಪಾರ್ಟ್ಮೆಂಟ್ ಬಗ್ಗೆ ಕೆಲವೊಂದನ್ನು ಹೇಳಿದ ಅಂಜಲಿ ಇನ್ನೇನು ಕರೆ ತುಂಡರಿಸಬೇಕು ಎನ್ನುವಾಗ, ಹಾಂ ಅಂಜಲಿ, ಹೇಳೋದು ಮರೆತೆ, ಮಾವ ಕೂಡ ನನ್ನ ಜೊತೆ ಗಿರಿಧಾಮಕ್ಕೆ ಬಂದರು, ಸೊ ಇವತ್ತೊಂದು ದಿನ ಇಲ್ಲೇ ಇರ್ತೀವಿ ಅಂತ ಇಬ್ರು ಡಿಸೈಡ್ ಮಾಡಿದ್ದೀವಿ, ಓಕೆ ಅಲ್ವಾ, ಜೀವ ಆರಾಮಾಗಿ ಇದ್ದಾನಲ್ಲ ಅಥವಾ ಮನೆಗೆ ಬರಬೇಕಾ ಎಂದು ಕೇಳಿದರೆ ತುಸು ಯೋಚಿಸಿ, ಮಾವ, ಜೀವನ ಬಗ್ಗೆ ಯೋಚನೆ ಬೇಡ, ಆರಾಮವಾಗಿಯೇ ಇದ್ದಾನೆ, ಆದರೆ ನಿಮ್ಮ ಟ್ಯಾಬ್ಲೆಟ್, ಡ್ರೆಸ್ ಎಲ್ಲ ಎಂದು ಕೇಳಿದವಳಲ್ಲಿ, ಈಗ ಮುತ್ತುವನ್ನು ಕಳುಹಿಸುತ್ತೇನೆ, ಹಾಗೆಯೇ ಬಟ್ಟೆ ಟ್ಯಾಬ್ಲೆಟ್ ಬಗ್ಗೆ ಜಾನ್ನಿಗೆ ಗೊತ್ತು, ಕಾಲ್ ಮಾಡಿ ಅವನ ಬಳಿ ಎಲ್ಲ ಹೇಳುತ್ತೇನೆ ಎಂದವರ ಮಾತಿಗೆ ಒಪ್ಪಿ ಫೋನ್ ಇಟ್ಟಳು. ಜೀವ ಇಷ್ಟದ ಸಾಂಬಾರು ಮಾಡಲು ಇನ್ನೇನು ಕಿಚನ್ನತ್ತ ಹೋಗಬೇಕು ಎನ್ನುವಾಗ ಅವನ ಮೊಬೈಲ್ ರಿಂಗಣಿಸಿತು. ವಾಪಸ್ಸಾಗಿ ಸ್ಕ್ರೀನ್ ಮೇಲೆ ಹಾರು ಹೆಸರಿರುವುದನ್ನು ನೋಡಿ ಕಾಲ್ ರಿಸೀವ್ ಮಾಡಿದ ಕೂಡಲೇ ಬ್ರೋ, ಡ್ಯಾಡ್ ಎನ್ನುತ್ತಾ ಭಾವುಕನಾದವನ ಧ್ವನಿ ಕೇಳಿ, ಅರುಣ್, ಅದಕ್ಕೆ ಮಾತಾಡ್ತಾ ಇರೋದು, ಮಾವ ಎಲ್ಲ ಹೇಳಿದ್ರು, ಬಿ ಸ್ಟ್ರಾಂಗ್, ನೀನೇ ಹೀಗೆ ಹತ್ತಿರ ಇನ್ನು ದಿತ್ಯ ಸ್ಥಿತಿ, ಯಾವುದೇ ಕಾರಣಕ್ಕೂ ನನ್ನನ್ನು ಪ್ರೀತಿಸಿದ ತಪ್ಪಿಗೆ ಅರುಣ್ನಿಂದ ಅವನ ಫ್ಯಾಮಿಲಿ ದೂರವಾಯಿತು ಅನ್ನೋ ಯೋಚನೆ ದಿತ್ಯಾಳಿಗೆ ಬಾರದಂತೆ ಅವಳ ಜೊತೆಗಿರು, ಆದಷ್ಟು ಆಗಿ ಹೋದ ಬಗ್ಗೆ ಯೋಚನೆ ಮಾಡೋ ಬದಲು ನಿಮ್ಮಿಬ್ಬರ ಫ್ಯೂಚರ್ ಬಗ್ಗೆ ಯೋಚಿಸಿ, ಹಾಗೆಯೇ ಯಾವಾಗ ರಿಜಿಸ್ಟರ್ ಮ್ಯಾರೇಜ್ ಅಂತ ಹೇಳಿ ನಾನು ಜೀವ ಬರ್ತೀವಿ ಎಂದು ತನ್ನವನ ಆರೋಗ್ಯದ ಬಗ್ಗೆ ಹೇಳಿ ಫೋನ್ ಇಟ್ಟಳು.
ನಂತರ ಅಡುಗೆ ಕೋಣೆಗೆ ಹೋದಾಗ ಆಗಲೇ ಸಾಂಬಾರು ಮಾಡಲು ಎಲ್ಲ ರೆಡಿ ಮಾಡಿಟ್ಟಿದ್ದ ಲಕ್ಷ್ಮಿ ಅಕ್ಕನಿಗೆ ಥ್ಯಾಂಕ್ಸ್ ಹೇಳಿ ಅಡುಗೆ ಮಾಡಲು ಶುರು ಮಾಡಿಕೊಂಡವಳಲ್ಲಿ ಅಂಜಲಿ. ನಾನು ಮುತ್ತು ಜೊತೆಗೆ ಸ್ವಲ್ಪ ಹೊರಗಡೆ ಹೋಗಿ ನಾಳೆ ಬರ್ತೀನಿ. ಹಾಗೆಯೇ ಜಾನಿ ಕೂಡ ಮಧ್ಯಾಹ್ನದ ಬಸ್ಸಿಗೆ ಊರಿಗೆ ಹೋಗ್ತಿದ್ದಾನೆ. ಮನೇಲಿ ನೀನು ಜೀವ ಇಬ್ಬರೇ ಓಕೆ ಅಲ್ವಾ ಎಂದವಳತ್ತ ನೋಡಿ. ಅಕ್ಕ, ಏನು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನಮ್ಮಿಬ್ಬರನ್ನೇ ಬಿಟ್ಟು ಹೋಗ್ತಿದ್ದೀರಾ? ಏನು ವಿಷಯ ಎಂದು ಅಸಮಾಧಾನದಲ್ಲಿ ಕೇಳಿದರೆ, ಏನಿಲ್ಲ, ಇಲ್ಲೇ ಅಮ್ಮನ ಮನೆಗೆ ಹೋಗಿ ಬರೋಣ ಅಂತ ಅಷ್ಟೇ ಅಂತ ಕೆಲಸದಲ್ಲಿ ನೆಪ ಹೇಳಿ ಅಲ್ಲಿಂದ ಕಾಲ್ಕಿತ್ತವಳನ್ನು ನೋಡಿ ಅಂಜಲಿ ನಸುನಕ್ಕಳು. ತಕ್ಷಣ ತನ್ನವನ ಕಿವಿಯ ಬಳಿ ಆಗ ತಾನು ಪಿಸುಗೊಟ್ಟಿದ ವಿಷಯ ನೆನಪಾದಾಗ ಕ್ಷಣದಲ್ಲಿ ಅವಳ ಮೈ ಬೆವರಿತ್ತು. ದೀರ್ಘವಾಗಿ ಕಣ್ಮುಚ್ಚಿ ತೆರೆದರೂ ಅದರುತ್ತಿರುವ ತುಟಿ ಹೆಚ್ಚಿದ ಎದೆಬಡಿತ ಮೊದಲ ಬಾರಿ ಅವಳು ಮಾಡುತ್ತಿದ್ದ ಅಡುಗೆಗೆ ಭಂಗ ತಂದಿತ್ತು. ಅದೇಗೋ ಅಡುಗೆ ಮುಗಿಸಿ ಕೋಣೆಗೆ ಹೋದರೆ ಜೀವ ಮಲಗಿದ್ದನು. ಆಗಲೇ ಅಸಿಸ್ಟೆಂಟ್ ಆಯೇಷಾ ಕಾಲ್ ಮಾಡಿದ್ದರಿಂದ ತನ್ನವನಿಗೆ ಡಿಸ್ಟರ್ಬ್ ಆಗೋದು ಬೇಡವೆಂದು ಅವಳಲ್ಲಿ ಮಾತನಾಡುತ್ತಾ ಪುನಃ ಕೆಳಗಡೆ ಬಂದು ಕಿಚನ್ ಬಗ್ಗೆ ಪೂರ್ತಿ ಅಪ್ಡೇಟ್ ಪಡೆದಳು. ಮಾತು ಮುಗಿಸಿ ಕೂತ ನಿಮಿಷಕ್ಕೆ ಜೀವ ಕೆಳಗಿಳಿದು ಬಂದಿದ್ದನು. ಅವನಲ್ಲಿ ತಲೆನೋವಿನ ಬಗ್ಗೆ ವಿಚಾರಿಸಿದಾಗ ಈಗೇನಿಲ್ಲ ಎನ್ನುತ್ತಾ ತನ್ನ ಮೊಬೈಲ್ ಕೇಳಿದವನ ಕೈಗೆ ಮೊಬೈಲ್ ಕೊಟ್ಟು ಅಂಜಲಿ, ಅರುಣ್ ಮತ್ತು ದಿತ್ಯ ಬಗ್ಗೆ ಹೇಳಿದಾಗ ಬೇಸರ ವ್ಯಕ್ತಪಡಿಸಿದನು. ಒಮ್ಮೆ ಅರುಣ್ ಬಳಿ ಮಾತನಾಡಿದ ಜೀವ ಮುಂದೆ ಅವನು ಮಾಡಬೇಕಾದ ಕೆಲಸಗಳ ಬಗ್ಗೆ ಹೇಳಿ ಫೋನ್ ಇಟ್ಟವನು. ತಂದೆಗೆ ಕರೆ ಮಾಡಿ ಮಾತನಾಡುತ್ತಾ ಅವರಿಂದು ಗಿರಿಧಾಮದಲ್ಲೇ ಉಳಿಯುವುದಾಗಿ ತಿಳಿದಾಗ ಖುಷಿಯಲ್ಲಿ ಹೆಂಡತಿಯತ್ತ ನೋಡಿ ಕಣ್ಣು ಮಿಟಕಿಸಿ ಗಾಳಿಯಲ್ಲೇ ಮುತ್ತು ತೇಲಿಸಿಬಿಟ್ಟನು. ಅಂಜಲಿ ಏನಾದರೂ ಪ್ರತಿಕ್ರಿಯಿಸುವ ಮೊದಲೇ ಒಳಗಡೆ ಬಂದ ಮುತ್ತು ಜೀವ ಬಳಿ ಯಜಮಾನರ ಬಗ್ಗೆ ಹೇಳಿ ತಾನು ಕೂಡ ಹೆಂಡತಿಯ ಜೊತೆ ಅವಳ ಅಮ್ಮನ ಮನೆಗೆ ಹೋಗುತ್ತಿರುವುದಾಗಿ, ಜಾನಿ ಕೂಡ ಊರಿಗೆ ಹೋಗುತ್ತಿದ್ದಾನೆ ಎಂದು ತಿಳಿಸಿದಾಗ ಜೀವನಿಗೆ ಇದೆಲ್ಲ ಅಜ್ಜನ ಪ್ಲ್ಯಾನ್ ಎಂದು ಅರಿವಾಗಿ ನಗುತ್ತಾ ತಲೆ ಕೊಡವಿದನು. 15 ನಿಮಿಷದಲ್ಲಿ ತಯಾರಾದ ಮೂವರು ಗಂಡ ಹೆಂಡತಿಯಲ್ಲಿ ಹೇಳಿ ಅಲ್ಲಿಂದ ಹೊರಟರೆ, ಜೀವ ದಿತ್ಯ ಮತ್ತು ಅರುಣ್ನನ್ನು ಕರೆಯೋಣ್ವಾ? ಇಬ್ಬರು ಪಾಪ ಅದೆಷ್ಟು ಅಪ್ಸೆಟ್ ಆಗಿದ್ದಾರೋ ಎಂದವಳನ್ನು ಕೆಕ್ಕರಿಸಿ ನೋಡುತ್ತಾ ಅವರಿಬ್ಬರೇ ಸಾಕಾ? ನಿಲ್ಲು, ಅವರಿಬ್ಬರನ್ನು ಸಮಾಧಾನ ಮಾಡೋಕೆ ತಾತ, ಡ್ಯಾಡ್ ಎಲ್ಲರನ್ನೂ ಬರೋಕೆ ಹೇಳ್ತೀನಿ ಅಂತ ಮೊಬೈಲ್ ಹಿಡಿದವನನ್ನು ಅನುಮಾನದಲ್ಲಿ ನೋಡುತ್ತಾ, ಬಟ್ ಮಾವ ತಾತ ಬರೋಲ್ಲ ಅಂದರು ಅಂತ ಯೋಚನೆಗೆ ಬಿದ್ದವಳ ತಲೆಗೆ ಮುಟಕಿ, ಈ ಟೈಮಲ್ಲಿ ಚಿಕ್ಕ ಪಾಪು ತರಹ ಆಡ್ತಿದ್ರೆ ಸರಿಯಾಗಿ ಒದೆ ಬೀಳುತ್ತೆ ನಿನಗೆ. ಎಲ್ಲರೂ ಮನೆಯಲ್ಲಿ ನಮ್ಮಿಬ್ಬರನ್ನೇ ಬಿಟ್ಟು ಹೋಗಿದ್ದಾರೆ, ಅದನ್ನು ಅರ್ಥ ಮಾಡಿಕೊಳ್ಳದಷ್ಟು ದಡ್ಡಿನಾ ನೀನು? ಹಸಿವಾಗ್ತಿದೆ, ಊಟ ಬಡಿಸು ಅಂತ ಹುಸಿ ಮುನಿಸು ತೋರಿ ಮೇನ್ ಡೋರ್ ಲಾಕ್ ಮಾಡಿ ಬಂದು ಡೈನಿಂಗ್ ಟೇಬಲ್ ಬಳಿ ಹೋಗಿ ಕುಳಿತನು. ತನ್ನ ಮಾತಿಗೆ ಮುಖ ಊದಿಸಿಕೊಂಡೇ ಬಡಿಸಿದ ಹೆಂಡತಿಯನ್ನು ಗಮನಿಸಿದರೂ ಸುಮ್ಮನಿದ್ದು ಅವಳೊಂದಿಗೆ ಊಟ ಮುಗಿಸಿ ಎದ್ದ ಜೀವ ಅಂಜಲಿ ಅಡುಗೆ ಕೋಣೆಯಿಂದ ಹೊರ ಬರುವವರೆಗೂ ಸೋಫಾದಲ್ಲಿ ಕುಳಿತನು. ಆದರೆ ಅವನ ಮೇಲಿನ ಕೋಪವೋ ಅಥವಾ ಮನೆಯಲ್ಲಿ ತಾವಿಬ್ಬರೇ ಎನ್ನುವ ಮುಜುಗರವೋ ಇಲ್ಲದ ಕೆಲಸವನ್ನೆಲ್ಲ ಮೈಮೇಲೆ ಹಾಕಿಕೊಂಡ ಅಂಜಲಿ ಅಡುಗೆ ಕೋಣೆಯಲ್ಲೇ ಇದ್ದರೆ ಅರ್ಧ ಗಂಟೆ ಅವಳಿಗಾಗಿ ಕಾದವನು ಸೀದಾ ಅಡುಗೆ ಮನೆಗೆ ಬಂದರೆ ಸೆಲ್ಫ್ ಕ್ಲೀನ್ ಮಾಡುತ್ತಿದ್ದವಳನ್ನು ನೋಡಿ, ವೈಫಿ ಆರ್ ಯು ಮ್ಯಾಡ್ ಎಂದು ಅರಚಿದವನ ಧ್ವನಿಗೆ ಬೆಚ್ಚಿ ಮಸಾಲ ಪುಡಿಗಳಿದ್ದ ಡಬ್ಬಿ ಕೈ ಚೆಲ್ಲಿದರೆ ಜೀವ ಅದನ್ನು ಹಿಡಿದು ಅದರ ಜಾಗದಲ್ಲಿಟ್ಟು ತನ್ನವಳತ್ತ ದುರುಗುಟ್ಟಿಕೊಂಡು ನೋಡಿ ತಕ್ಷಣ ಅವಳನ್ನು ಎತ್ತಿಕೊಂಡು ತಮ್ಮ ಕೋಣೆಯತ್ತ ನಡೆದರೆ, ಜೀವ ಬಿಡು, ನನ್ನ ಏನು ಮಾಡ್ತಾ ಇದ್ದೀಯಾ? ಇನ್ನೊಂದು 10 ನಿಮಿಷ ಕೆಲಸವಿತ್ತು ಅಷ್ಟೇ, ಆಮೇಲೆ ನಾನೇ ಬರ್ತಿದ್ದೆ ಎಂದವಳನ್ನು ಕೆಕ್ಕರಿಸಿ ನೋಡಿ ಕೋಣೆ ಬಂದಾಗ ಅವಳನ್ನು ಕೆಳಗಿಳಿಸಿ ಬಾಗಿಲು ಲಾಕ್ ಮಾಡಿ, ಇನ್ನೊಮ್ಮೆ ನನ್ನಿಂದ ಎಸ್ಕೇಪ್ ಆಗೋಕೆ ನೋಡಿದರೆ ಇಲ್ಲೇ ಕಟ್ಟಿ ಹಾಕ್ತೇನೆ ನೋಡು ಅನ್ನುತ್ತಾ ತನ್ನನ್ನೇ ಪಿಳಿ ಪಿಳಿ ನೋಡುತ್ತಿದ್ದವಳ ಸನಿಹ ಸರಿದು, ಅಲ್ಲ, ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ದೀಯಾ? ನಿನ್ನ ಜೊತೆ ಈಗಲೇ ರೊಮ್ಯಾನ್ಸ್ ಶುರು ಮಾಡೋಕೆ ಅಷ್ಟೊಂದು ಬರಗೆಟ್ಟವನ ಹಾಗೆ ಕಾಣ್ತಿದ್ದೀನಾ? ರಿಯಲಿ ಹೇಟ್ ಯು ವೈಫಿ ಎಂದ. ಅವಳ ನಡೆಯಿಂದ ಅವನಿಗೆ ನಿಜಕ್ಕೂ ಬೇಸರವಾಗಿತ್ತು. ಜೀವ, ಹಾಗಲ್ಲ, ನನ್ನ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಟ್ರೈ ಮಾಡು ಎಂದವಳ ಕೈ ಹಿಡಿದ ಜೀವ ಅದನ್ನು ತನ್ನೆದೆಯ ಮೇಲೆ ಇಟ್ಟುಕೊಂಡು ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ನಿನ್ನ ಗುಂಡಿಗೆಯೂ ಹೀಗೆ ಬಿಡ್ಕೊಟ್ಟಿದೀಯಾ ಅಂದಾಗ ಹೌದೆಂದು ತಲೆಯಾಡಿಸಿದರೆ,
ಹಿಂದೆ ಮುಂದೆ ನೋಡದೆ ಅವಳೆದೆಯ ಮೇಲೆ ಕಿವಿಯಿಟ್ಟಾಗ ಅಂಜಲಿ ಉಸಿರು ಮರೆತಂತೆ ನಿಂತಿದ್ದಳು. ಕ್ಷಣಕಾಲ ಹಾಗೆಯೇ ಇದ್ದ ಜೀವ ತುಸುವೆ ಕತ್ತೆತ್ತಿ ಹೆಂಡತಿಯನ್ನ ನೋಡಿದರೆ ತುಟಿಕಚ್ಚಿ ಕಣ್ಮುಚ್ಚಿ ನಿಂತಿರುವವಳ ವರಸೆಗೆ ನಗು ಬಂದಿತ್ತವನಿಗೆ. ತಕ್ಷಣ ಅವಳ ಕೆನ್ನೆಗೆ ತುಟಿ ಹುರಿ ವೈಫಿ ಲವ್ ಯು ಎಂದರೆ ನಿಧಾನಕ್ಕೆ ಕಣ್ತೆರೆದವಳು ಅವನ ಕಣ್ಣೋಟಕ್ಕೆ ಸೋತು ಅವನೆದೆಗೆ ಒರಗಿದರೆ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಅವಳದರಗಳಿಗೆ ತನ್ನದರ ಸೇರಿಸಿದನು. ಮೈಸೂರಿನ ಖಾಸಗಿ ಆಸ್ಪತ್ರೆ ಒಂದರಲ್ಲಿ ಮೆಡಿಸಿನ್ ವಿಭಾಗದಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ದ ಡಾಕ್ಟರ್ ಸಾಹಿತ್ಯ ಅಲ್ಲಿ ಕೆಲಸಕ್ಕೆ ಸೇರಿ 2 ತಿಂಗಳು ಕಳೆದಿತ್ತು. ಎಂದಿನಂತೆ OPD ವಿಭಾಗದ ಪೇಷಂಟ್ ತಪಾಸಣೆಯಲ್ಲಿ ನಿರತಳಾದವಳು ನರ್ಸ್ ಬಳಿ ನೆಕ್ಸ್ಟ್ ಪೇಷಂಟ್ ಕರೆಯಲು ಹೇಳಿದಾಗ ಅವಳು ಆ ಪೇಷಂಟ್ ಫೈಲ್ ಸಾಹಿತ್ಯ ಕೈಗಿಟ್ಟು ಅವರನ್ನು ಕರೆಯಲು ಹೊರಗಡೆ ಹೋದಳು. ನಿಮಿಷದ ಬಳಿಕ ಬಾಗಿಲು ಸದ್ದಾದಾಗ ಬಸವರಾಜ್ ಅಲ್ವಾ ನಿಮ್ಮ ಹೆಸರು ಎಂದು ಹೇಳಿ ಏನು ಪ್ರಾಬ್ಲಮ್ ಅನ್ನುತ್ತಾ ಎದುರಿದ್ದವನನ್ನು ನೋಡಿ ಮುಂದಿನ ಮಾತುಗಳು ಗಂಟಲಲ್ಲೇ ಉಳಿದವು. ಕ್ಷಣಕಾಲ ಅವನನ್ನೇ ದಿಟ್ಟಿಸುತ್ತಾ ಕುಳಿತವಳು ತಕ್ಷಣ ತಲೆಕೊಡವಿ ಅಲ್ಲೇ ಟೇಬಲ್ ಮೇಲಿದ್ದ ಬೆಲ್ ಒತ್ತಲು ಹೋದಾಗ ಪಟ್ಟನೆ ಬಾಗಿಲು ತೆರೆದು ಹೊರಗಡೆ ಇಣುಕಿ ಏನು ಹೇಳಿ ಡೋರ್ ಲಾಕ್ ಮಾಡಿದಾಗ ಇವನೇನು ಮಾಡುತ್ತಿದ್ದಾನೆ ಎಂದು ಭಯದಲ್ಲಿ ಎದ್ದು ನಿಂತ ಸಾಹಿತ್ಯ, ರೀ ಮಿಸ್ಟರ್, ತಲೆ ಕೆಟ್ಟಿದೆಯಾ ನಿಮಗೆ? ಡೋರ್ ಯಾಕೆ ಲಾಕ್ ಮಾಡಿದ್ರಿ? ಹೊರಗಡೆ ನನ್ನ ಪೇಷಂಟ್ ಇದ್ದಾರೆ, ತೆಗಿರಿ ಬಾಗಿಲು ಅನ್ನುತ್ತಾ ಅತ್ತ ಹೋದರೆ ಅವಳ ಕೈ ಹಿಡಿದೆಳೆದು ಅಲ್ಲೇ ಗೋಡೆಗೆ ಅವಳನ್ನು ಆನಿಸಿ ಐ ಆಮ್ ಸಾರಿ ಸಾಹಿ, ಆವತ್ತು ಎಮರ್ಜೆನ್ಸಿ ಕೇಸ್ ಸರ್ಜರಿ ಆದಮೇಲೆ ಅದರಲ್ಲೇ ಒಂದು ಪೇಷಂಟ್ ಕಂಡೀಷನ್ ಕ್ರಿಟಿಕಲ್ ಆಗಿ ಪ್ರಾಬ್ಲಮ್ ಆಯಿತು. 1-2 ದಿನ ಪೇಷಂಟ್ ವಿಷಯದಲ್ಲಿ ತಲೆ ಕೆಡಿಸಿಕೊಂಡಿದ್ದೆ. ಅದಕ್ಕೆ ನಿನ್ನ ಕಾಲ್ ಮೆಸೇಜ್ಗೆ ರಿಪ್ಲೈ ಮಾಡೋಕ್ಕೆ ಆಗಿಲ್ಲ ಎನ್ನುತ್ತಿದ್ದವನನ್ನೇ ತೀಕ್ಷ್ಣವಾಗಿ ದಿಟ್ಟಿಸುತ್ತಾ 2 ದಿನ ಕಳೆದ ಮೇಲೆ 3ನೆಯ ದಿನ ಡಾಕ್ಟರ್ಸ್ ಟ್ರಿಪ್ಪಿಗೆ ಹೋಗಿದ್ದೆ ಅಲ್ವಾ, ಆಗಲೂ ನನ್ನ ನೆನಪಾಗಿಲ್ವಾ? ಇವಳಿಗೆಷ್ಟು ಕಾಲ್ ಮೆಸೇಜ್ ಯಾಕೆ ಮಾಡಿದ್ದಾಳೆ ಅನ್ನೋ ಯೋಚನೆ ಕೂಡ ಬರಲಿಲ್ಲ ಅಲ್ವಾ? ನಿಮ್ಮ ಹುಡುಗರ ಹಣೆಬರಹವೇ ಇಷ್ಟು. ಪ್ರೀತಿ ಒಪ್ಪುವ ತನಕ ಹಗಲು ರಾತ್ರಿ ನಮ್ಮ ಹಿಂದೆ ಬಿದ್ದಿರ್ತೀರಾ. ಅದೇ ಪ್ರೀತಿ ಒಪ್ಪಿದ ಮೇಲೆ ನಮ್ಮ ಅವಶ್ಯಕತೆಯೇ ಇಲ್ಲ ನಿಮಗೆ. ಅದರಲ್ಲೂ ನೀನು ಟೂ ಮಚ್ ಸೆಲ್ಫಿಶ್. ಈಗ ನನ್ನ ವರ್ಕಿಂಗ್ ಅವರ್, ನನ್ನ ಬಳಿ ಮಾತಾಡಲೇಬೇಕು ಅಂದರೆ 1.5 ಗಂಟೆ ಕಾಯಿ, ಇಲ್ಲ ಅಂದರೆ ನಾನೇ ಹೊರಗಡೆ ಹೋಗ್ತೀನಿ ಅಂತ ಅವನಿಂದ ಕೈ ಬಿಡಿಸಿಕೊಂಡು ಹೊರ ಹೋಗಲು ನೋಡಿದರೆ ಅವಳ ಕೋಪದ ತೀವ್ರತೆಗೆ ಪೆಚ್ಚು ಮೋರೆ ಹಾಕಿಕೊಂಡು ಹೊರಗಡೆ ನಡೆದನು. ಹೊರಬಂದವನಲ್ಲಿ ಏನ್ ಸರ್, ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತಾರೆ. ಹಾಗಿರುವಾಗ ಇಂತಹ ಜಗಳವನ್ನೆಲ್ಲ ಮನೆಯಲ್ಲೇ ಸರಿ ಮಾಡ್ಕೋಬೇಕು. ಅದು ಬಿಟ್ಟು ಇಲ್ಲಿಗೆ ಬಂದು ಹೀಗೆ ಡೋರ್ ಹಾಕ್ಕೊಂಡು ಕೂತ್ರೆ ಆ ಡಾಕ್ಟರನ್ನೇ ನಂಬಿಕೊಂಡು ಬಂದಿರುವ ನನ್ನಂತಹ ಪೇಷಂಟ್ ಗತಿ ಏನಾಗಬಹುದು ಎಂದವನತ್ತ ನಗು ಬೀರಿ ಸಾರಿ, ಈಗ ಹೋಗಿ ಡಾಕ್ಟರ್ ಫ್ರೀ ಆದ್ರು ಅಂತ ಹೇಳಿ ಅಲ್ಲಿಂದ ತುಸು ದೂರ ಹೋಗಿ ಕುಳಿತ ಡಾಕ್ಟರ್ ವರುಣ್ ತನ್ನವಳು ಮಾಡಿದ್ದ ಹಳೆಯ ಮೆಸೇಜ್ ಓದುತ್ತಾ ಕುಳಿತನು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.